ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯದ್ಭುತವಾದ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಯಾರೆಲ್ಲ ಗುರುಗ್ರಹದ ಆಶೀರ್ವಾದ ಸಿಗಬೇಕು ಹಾಗೂ ಜೀವನದಲ್ಲಿ ಸಂಪತ್ತಿನ ಆಗಮನ ಹಾಗೂ ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ಹಾಗೂ ಹೆಚ್ಚಾಗಿ ಯಾರೆಲ್ಲ ಕೆಲಸವನ್ನ ಹುಡುಕ್ತಾ ಇದ್ದೀರಿ, ಕೆಲಸ ಸಿಗಬೇಕು ಅಂದ್ರೆ ಈ ಒಂದು ಕೆಲಸಕ್ಕೆ ಗುರುವಿನ ಆಶೀರ್ವಾದ ಬೇಕು. ಹಾಗಾಗಿ ಪ್ರತಿ ಗುರುವಾರ ಹಳದಿ ಬಟ್ಟೆಯನ್ನು ದಾನವಾಗಿ ನೀಡುವುದರಿಂದ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಪರ್ಸಿನಲ್ಲಿ ಚಿಕ್ಕ ಹಳದಿ ಬಟ್ಟೆಯನ್ನು ಸದಾ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಅಂದುಕೊಂಡ ಕೆಲಸವೂ ಕೂಡ ನಿಮಗೆ ಸಿಗುತ್ತದೆ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಾವು ಸಾಧಾರಣವಾಗಿ ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸಗಳು ಹೇಗೆ ನಮ್ಮ ಜೀವನದಲ್ಲಿ ಆಘಾತಕಾರಿಯಾದಂತಹ ಬದಲಾವಣೆಯನ್ನು ತರುತ್ತದೆ ಎಂಬುದರ ಬಗ್ಗೆ ನೋಡೋಣ. ಜೀವನದಲ್ಲಿ ಒಮ್ಮೊಮ್ಮೆ ಏನೇ ಮಾಡಿದರೂ ಕೂಡ ಅದು ನಾವು ಅಂದುಕೊಂಡಷ್ಟು ಯಶಸ್ಸು ಸಾಧಿಸುವುದಿಲ್ಲ. ಪೂಜೆಗಳು ದಾನಗಳು ಮಾಡಿದರೂ ಕೂಡ ಕೆಲವೊಮ್ಮೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ. ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಕಷ್ಟಗಳು ಕೂಡ ನಾವು ಮಾಡುವ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸದ ಪರಿಣಾಮಗಳಿಂದ ಉಂಟಾಗಿರುತ್ತೆ ಸ್ನೇಹಿತರೆ. ಎಲ್ಲರ ಮನೆಗಳಲ್ಲಿಯೂ ಕೂಡ ಪೂಜಾ ಕೋಣೆ ಅಥವಾ ದೇವರ ಮನೆ ಇದ್ದೇ ಇರುತ್ತದೆ, ಹೌದಲ್ವಾ? ಅಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ನಮ್ಮ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತದೆ. ಹಾಗಾಗಿ ಇವತ್ತಿನ ದಿನ ನಾವು ಹೇಳುವಂಥ ಆ ವಸ್ತುಗಳು ಏನಾದರೂ ನಿಮ್ಮ ದೇವರ ಮನೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ಅದನ್ನು ತೆಗೆದುಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಶಾಂತಿ ನೆಲೆಸುತ್ತದೆ. ಅಷ್ಟೇ ಅಲ್ಲದೆ ಆ ಒಂದು ದೇವರ ಅನುಗ್ರಹವು ಕೂಡ ನಿಮ್ಮ ಮೇಲೆ ಸದಾ ಇರುತ್ತದೆ. ಹೌದು ಸ್ನೇಹಿತರೆ, ಅದರ ಬಗ್ಗೆ ತಿಳಿಯೋಣ ಬನ್ನಿ. ದೇವರ ಮನೆಯಲ್ಲಿ ಸಾಮಾನ್ಯವಾಗಿ ವಿಗ್ರಹಗಳು ಫೋಟೋಗಳನ್ನು ಇಟ್ಟು ಪೂಜಿಸುತ್ತೇವೆ. ಹಾಗಾಗಿಯೇ ಶಾಸ್ತ್ರಗಳ ಪ್ರಕಾರ ಕೆಲವೊಂದು ನಿರ್ಬಂಧಿತ ವಸ್ತುಗಳು ಕೂಡ ಇಟ್ಟರೆ ಮನೆಯ ಏಳಿಗೆ ಹೊಂದುವುದಿಲ್ಲ. ಕೆಲವೊಂದು ಕೆಲಸಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಇದು ಅಡ್ಡಿಯುಂಟು ಮಾಡುತ್ತಿರುತ್ತದೆ. ಇದರಿಂದ ಒಂದು ನೆಗೆಟಿವಿಟಿ ಮನೆಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಕಲಹಗಳು ಹಾಗೂ ಮನೆಯ ಕುಟುಂಬಸ್ಥರಲ್ಲಿ ಬಾಂಧವ್ಯದ ಕೊರತೆ ಉಂಟಾಗುತ್ತದೆ ಸ್ನೇಹಿತರೆ. ಅದಕ್ಕೂ ಮೊದಲು ದೇವರ ಮನೆಯ ಕೆಲವೊಂದು ನಿಯಮಗಳ ಬಗ್ಗೆ ತಿಳಿಯೋಣ. ದೇವರ ಮನೆಯು ಯಾವಾಗಲೂ ಸ್ವಚ್ಛತೆಯಿಂದ ತುಂಬಿರಬೇಕು. ಅಲ್ಲಿ ಯಾವಾಗಲೂ ಪರಿಮಳಯುಕ್ತವಾದ ಸುಗಂಧ ಇರಬೇಕು. ಹೌದು, ಅಲ್ಲಿರುವ ವಿಗ್ರಹಗಳು ಮೂರ್ತಿಗಳು ಪ್ರತಿನಿತ್ಯ ಪೂಜೆ ಸಲ್ಲಿಸಬೇಕು. ಬಾಡಿದಂತಹ ಅಥವಾ ಯಾವುದೇ ರೀತಿಯ ಪ್ಲಾಸ್ಟಿಕ್ ಹೂವುಗಳನ್ನು ದೇವರಿಗೆ ಏರಿಸಬಾರದು ಸ್ನೇಹಿತರೆ. ಇದರಿಂದಾಗಿ ದೇವರ ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣದ ಹರಿವು ಉಂಟಾಗುವುದಿಲ್ಲ. ಹೌದು, ಹಾಗೂ ದೇವರ ಮನೆಯಲ್ಲಿ ದೀಪಕ್ಕೆ ಬೆಳ್ಳಿಯ ದೀಪಗಳನ್ನು ಅಥವಾ ಹಿತ್ತಾಳೆ ಅಥವಾ ಮಣ್ಣಿನ ದೀಪಗಳನ್ನು ಬಳಸಬೇಕು. ಅದರಲ್ಲೂ ಮಣ್ಣಿನ ದೀಪಗಳನ್ನು ಬಳಸಿದಲ್ಲಿ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ದೇವರ ಮನೆಯಲ್ಲಿ ಯಾವಾಗಲೂ ಸ್ವಸ್ತಿಕ್ ಮತ್ತು ಶ್ರೀಂ ಎಂಬ ಚಿಹ್ನೆಗಳನ್ನು ನಾವು ಸದಾ ಬಳಸಬೇಕು. ಇದರಿಂದಾಗಿ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಶಕ್ತಿಗಳು, ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ. ಯಾವುದೇ ರೀತಿಯ ದೃಷ್ಟಿ ದೋಷಗಳು ಕೂಡ ಮನೆಯನ್ನು ತಾಗುವುದಿಲ್ಲ. ಹೌದು, ಹಾಗೂ ಈ ಚಿಹ್ನೆಯು ಮನೆಯಲ್ಲಿ ಸಂಪತ್ತನ್ನು ಆಕರ್ಷಿಸುತ್ತದೆ. ದೇವರ ಮನೆಯಲ್ಲಿ ಯಾವಾಗಲೂ ಈ ರೀತಿಯಾದಂತಹ ಮಂಗಳಕರ ಚಿಹ್ನೆಗಳು ಇರಬೇಕು. ಹಾಗೂ ದೇವರ ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜಿಸಬೇಕು. ಹಾಗೂ ಕಳಸದಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ. ಆದ್ದರಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವರ ಮನೆಯಲ್ಲಿ ಪ್ರತಿನಿತ್ಯ ಕಳಸದ ಪೂಜೆ ಮಾಡಬೇಕು. ಹಾಗೂ ದೇವರ ಮನೆಯಲ್ಲಿ ಗಂಗಾಜಲವನ್ನು ಕಡ್ಡಾಯವಾಗಿ ಇಡಲೇಬೇಕು. ಇದರಿಂದಾಗಿ ನಾವು ಮಾಡಿರುವಂತಹ ಜನ್ಮ ಜನ್ಮದ ಪಾಪ ಕರ್ಮಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಆಗಾಗ ಈ ಒಂದು ಗಂಗಾಜಲವನ್ನು ಬಳಸಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ಎಲ್ಲ ರೀತಿಯ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ ಸ್ನೇಹಿತರೆ. ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಹೌದು, ಇನ್ನು ಯಾವ ವಸ್ತುಗಳನ್ನು ಇಡಬಾರದು ಎಂಬುದರ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಗಣೇಶನ ವಿಗ್ರಹ. ಹೌದು, ಅಂದರೆ ಗಣೇಶನ ವಿಗ್ರಹ ಬೆಸ ಸಂಖ್ಯೆಯಲ್ಲಿ ಇಡಬಾರದು. ಅಂದರೆ 1, 3, 5 ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ಇಟ್ಟರೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಅಡ್ಡಿಯುಂಟಾಗುತ್ತದೆ. ಹಾಗೂ ದೇವರ ಮನೆಯಲ್ಲಿ ಪೂರ್ವಜರ ಫೋಟೋವನ್ನು ಕೂಡ ಇಡಬಾರದು. ಇದನ್ನು ನಿಮ್ಮ ಮನೆಯ ಇತರ ಯಾವುದಾದರೂ ಭಾಗದಲ್ಲಿ ಇಟ್ಟು ಪೂಜಿಸಬಹುದು. ಆದರೆ ದೇವರ ಮನೆಯಲ್ಲಿ ಪೂರ್ವಜರ ಫೋಟೋವನ್ನು ಇಟ್ಟು ಪೂಜಿಸಬಾರದು. ನಂತರ ನೋಡುವುದಾದರೆ ಶನಿದೇವರ ಫೋಟೋ. ಹೌದು, ಈ ಶನಿದೇವರ ಫೋಟೋವನ್ನು ನೀವು ಪೂಜಿಸಬಾರದು. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿದೇವರ ಫೋಟೋವನ್ನು ಇಟ್ಟು ಪೂಜಿಸಬಾರದು ಎಂದು ಹೇಳಲಾಗುತ್ತದೆ. ಹಾಗೂ ನಂತರ ನೋಡುವುದಾದರೆ ಮನೆಯಲ್ಲಿ ಎಷ್ಟೇ ಹಣ ಸಂಪಾದಿಸಿದರೂ ಕೂಡ ಹಣ ಉಳಿತಾಯವಾಗ್ತಾ ಇಲ್ಲ. ಹಾಗೂ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನಿಂತ ಫೋಟೋ ಇದ್ದರೆ ಅದರಿಂದ ಈ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಹೌದು, ನಿಂತ ಲಕ್ಷ್ಮೀ ದೇವಿಯ ಫೋಟೋ ಮನೆಯಲ್ಲಿ ಇದ್ದರೆ ಅದನ್ನು ಬದಲಾಯಿಸಿ ಬಿಡಿ.
ಯಾವಾಗಲೂ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಕುಳಿತಿರುವಂತೆ ಇರುವ ಫೋಟೋವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಲಕ್ಷ್ಮೀ ದೇವಿಯ ವಾಸ ಸದಾ ಮನೆಯಲ್ಲಿರುತ್ತದೆ ಎಂದರ್ಥವಾಗುತ್ತದೆ. ಹಾಗೂ ದೇವರ ಮನೆಯಲ್ಲಿ ಕಬ್ಬಿಣದ ವಸ್ತುಗಳು ಅಂದರೆ ಕತ್ತರಿ, ಕತ್ತಿ ಇತರ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳು ಇಡಬಾರದು. ಇದರಲ್ಲಿ ದರಿದ್ರ ದೇವತೆಯ ವಾಸವಿರುತ್ತದೆ. ಹಾಗಾಗಿ ಅಪ್ಪಿತಪ್ಪಿಯೂ ಕೂಡ ಈ ರೀತಿಯಾದಂತಹ ಕಬ್ಬಿಣದ ವಸ್ತುಗಳನ್ನು ಇಡಬಾರದು. ಇದ್ದರೆ ಅದನ್ನು ತಕ್ಷಣ ತೆಗೆದುಬಿಡಿ. ನಂತರ ನೋಡುವುದಾದರೆ ಯಾವುದೇ ರೀತಿಯ ಒಡೆದ ಅಥವಾ ಮುರಿದ ಹಳೆಯ ದೇವರ ಫೋಟೋಗಳು ಅಥವಾ ವಿಗ್ರಹಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಬಾರದು. ಇದರಿಂದ ದೇವತೆಗಳ ಕೋಪಕ್ಕೆ ಕಾರಣವಾಗಿರುತ್ತದೆ. ಇದರಿಂದಾಗಿ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಯಾವಾಗಲೂ ಮನೆಯಲ್ಲಿ ಇರುವಂತಹ ದೇವರ ವಿಗ್ರಹಗಳು, ದೇವರ ಫೋಟೋಗಳು ಅತ್ಯಂತ ಸ್ವಚ್ಛವಾಗಿ ಹಾಗೂ ಅತ್ಯಂತ ಶುದ್ಧವಾಗಿ ಇರಬೇಕಾಗುತ್ತದೆ. ನಾವು ಯಾವ ರೀತಿಯಾಗಿ ದೇವರನ್ನು ನೋಡಿಕೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ. ಹಾಗಾಗಿ ಯಾವಾಗಲೂ ದೇವರ ಮನೆಯು ಅತ್ಯಂತ ಶುದ್ಧವಾಗಿ ಸ್ವಚ್ಛವಾಗಿ ಇಡಬೇಕು. ಪರಿಮಳ ಯುಕ್ತದಿಂದ ದೇವರ ಮನೆಯು ತುಂಬಿರಬೇಕು. ಇದರಿಂದಾಗಿ ದೇವರ ಮನೆಗಳಲ್ಲಿ ಸದಾ ಮಹಾಲಕ್ಷ್ಮಿಯ ವಾಸ, ದೇವರುಗಳ ವಾಸವಿರುತ್ತದೆ. ಹಾಗೂ ನಮ್ಮ ಮೇಲೆ ದೇವರ ಅನುಗ್ರಹ ದೊರೆಯುತ್ತದೆ. ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಿಗುತ್ತದೆ. ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಕೆಲವೊಂದು ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಮನೆಯು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುತ್ತದೆ. ನಾವು ಮಾಡುವಂತಹ ಪೂಜೆಗಳು, ಪುನಸ್ಕಾರಗಳು ಹೆಚ್ಚು ಫಲದಾಯಕವಾಗುವಲ್ಲಿ ಈ ರೀತಿಯಾದಂತಹ ಕೆಲಸಗಳು ನಮಗೆ ಸಹಾಯಕವಾಗುತ್ತದೆ ಸ್ನೇಹಿತರೆ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಮ್ಮೆ ಲೈಕ್ ಮಾಡಿ. ಧನ್ಯವಾದಗಳು.